ನೀರಿಗಿಂತ ಜಾಸ್ತಿ ಇಲ್ಲಿ ಜನನೇ ತುಂಬಿಟ್ಟಿದ್ದಾರೆ. ಯಾಕಾರು ಬಂದ್ವಪ್ಪ ಈ ಪ್ಲೇಸ್ಗೆ ಅಂತ ಅನಿಸ್ಬಿಡ್ತು. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಬರೋದೇನೋ ಬಂದ್ಬಿಟ್ಟಿದ್ದೀವಿ. 1 or 1.5 ಕಿಲೋಮೀಟರ್ ಇದ್ದಂಗೆ ಫುಲ್ಲು ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು. ಕಾರ್ನ ಅಲ್ಲೇ ಸೈಡಲ್ಲಿ ಪಾರ್ಕ್ ಮಾಡಿ ನಡ್ಕೊಂಡು ಹೋಗೋಣ ಅಂತ ಹೇಳಿ ಹೊರಟು ಬಂದ್ವಿ. ಎಲ್ಲಿಗಪ್ಪ ಅಂತ ಅನ್ಕೋತಿರ್ಬೋದು ನೀವು. ನಾವು ಬಂದಿರೋದು ಇವತ್ತು ತಲಕಾಡ್ಗೆ. ಜಸ್ಟ್ ಮೈಸೂರಿಂದ 40 ಕಿಲೋಮೀಟರ್ ಅಷ್ಟೇ ದೂರ ಇರೋದು. ಈ ಜಾಗಕ್ಕೆ ಬಂದಮೇಲೆ ಅನಿಸ್ತು, ಏನು ಊರ ಹಬ್ಬಕ್ಕೆ ಬಂದಿದ್ದೀವಾ ಅಥವಾ ಇಲ್ಲೇನಾದರೂ ಜಾತ್ರೆ ನಡೀತಿದ್ಯಾ ಅಂತ ಒಂದು ನಿಮಿಷ ಕನ್ಫ್ಯೂಸ್ ಆಗ್ಬಿಡ್ತು. ಸರಿ ಹೇಗೋ ಬಂದಿದ್ದೀವಲ್ಲ ಅಂತ ಹೇಳಿ ನೀರ್ ಹತ್ರ ಹೋದರೆ ಇಲ್ಲಿ ನೀರಿಗಿಂತ ಜಾಸ್ತಿ ಜನನೇ ತುಂಬಿಟ್ಟಿದ್ರು. ಹೋಗೋದ ಬೇಡವಾ ಅಂತ ಅಂದ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಬಿಟ್ವಿ. ನನ್ನ ಮಗಳಂತೂ ಕೇಳಲೇ ಇಲ್ಲ, ನೀರಲ್ಲಿ ಆಟ ಆಡಬೇಕು ಅಂತ ತುಂಬ ಹಠ ಮಾಡ್ತಿದ್ಲು. ಹಾಗಾಗಿ ಅವಳನ್ನ ಕರ್ಕೊಂಡೋಗಿ ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡಿಸಿದ್ವಿ. ಹಾಗೆ ಇಲ್ಲಿ ತೆಪ್ಪನ ನೋಡಿದ್ವಿ. ಒಂದು ರೌಂಡು ಹೋಗೋಣ ಅಂತ ಆಸೆ ಆಯಿತು, ಬಟ್ ಇಲ್ಲಿ ಜನಗಳನ್ನ ನೋಡಿ ಮುಂದಕ್ಕೆ ಹೋಗುತ್ತಾ ಇಲ್ವಾ ಅಂತ ಭಯನೂ ಕೂಡ ಆಯಿತು. ಆಗ ಅವ್ರು ನಾವಿಕ ಹೇಳಿದ್ರು, ಇಲ್ಲ ಬನ್ನಿ ನಾವು ಕರ್ಕೊಂಡು ಹೋಗ್ತೀವಿ, ಹೇಗೋ ಜಾಗ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಸರಿ ಅಂತ ಹೇಳಿ ಕೂತ್ಕೊಂಡು ಒಂದು ದೊಡ್ಡ ರೌಂಡ್ ಹಾಕಿದ್ವಿ. ಎಲ್ಲರಿಗೂ ಜಾಗ ಬಿಡಿ ಅಂತ ಹೇಳ್ಕೊಂಡು ಹೇಗೋ ಒಂದು ದೊಡ್ಡ ರೌಂಡ್ ಕರ್ಕೊಂಡೋಗಿ ಬಂದರು. ನೀರಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಬಟ್ ನಮ್ಮಂಗೆನೆ ಎಲ್ಲರೂ ಕೂಡ ಬಂದಿರ್ತಾರಲ್ವಾ, ಸಿಕ್ಕಾಬಟ್ಟೆ ಜನ ಅಂತ ಅನಿಸ್ಬಿಡ್ತು. ಈ ಬಿಸಿಲಲ್ಲಿ ಎಲ್ಲಿಗೂ ಕೂಡ ಹೋಗಬಾರ್ದು ಅಂತ ಅನಿಸ್ಬಿಡ್ತು. ಖಂಡಿತ ನೀವೇನಾದರೂ ತಲಕಾಡಿಗೆ ಬರ್ತೀರಾ ಅಂದರೆ ಸ್ವಲ್ಪ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಬನ್ನಿ. ಈ ಟೈಮಲ್ಲಿ ಬಂದರೆ ಸಿಕ್ಕಾಬಟ್ಟೆ ಕ್ರೌಡು. ಯಾವುದೇ ಥರ ನೀರಲ್ಲಿ ಆಟ ಆಡೋದಕ್ಕಾಗಲಿ ಎಂಜಾಯ್ ಮಾಡೋದಕ್ಕೆ ಆಗೋದಿಲ್ಲ. ಟೈಮ್ ನೋಡಿಕೊಂಡು ನೀವು ಕೂಡ ಕರೆಕ್ಟ್ ಟೈಮ್ಗೆ ವಿಸಿಟ್ ಮಾಡಿ. ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿ. ಹಾಗೆ ರಿಫ್ರೆಶ್ಮೆಂಟ್ ಹೋಟೆಲ್ಗೆ ಹೋಗಿ ಒಂದು ಟೀ ಕುಡಿದು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.